ಆಟದ ಮೈದಾನಗಳು ಸಾವಿನ ಮನೆಯಾಗಿ ಪರಿಣಮಿಸಿದೆಯಾ ಅಂತ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಆಟ ಆಡೋದಕ್ಕೆ ಆಟದ ಮೈದಾನಕ್ಕೆ ಬಂದವರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಇಟ್ಟುಕೊಂಡು ಆಟ ಆಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆಯಾ ಅಂತ. ಈಗ ನಾನು ನಿಮಗೆ ದೃಶ್ಯಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದು ಮಲ್ಲೇಶ್ವರಂನ ವಯ್ಯಾಲಿ ಕಾವಲ್ನಲ್ಲಿರುವಂತಹ BBMP ಅಂಡರಲ್ಲಿ ಬರುವಂತಹ ಆಟದ ಮೈದಾನ. ಇದಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ. ಆದರೆ ಇವತ್ತು ಇದು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಬಿದ್ದಿದೆ ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇದು ವಯ್ಯಾಲಿ ಕಾವಲ್ನ BBMPಯ ಆಟದ ಮೈದಾನ. ಇದು ನೀವು ಗಮನಿಸ್ತಾ ಇರಬಹುದು. ಇದು ಡ್ರೆಸ್ಸಿಂಗ್ ರೂಮ್ ಅಂತಾರೆ ಇದನ್ನ. ಅಂದ್ರೆ ಇಲ್ಲಿ ಆಟ ಆಡೋದಕ್ಕೆ ಬಂದಂತಹ ಆಟಗಾರರು ಈ ರೂಮ್ ನಲ್ಲಿ ಅವರ ಒಂದು ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಾಗಿರ್ಬೋದು, ವಿಶ್ರಾಂತಿ ತಗೊಳ್ಳುವಂತಹ ಕೊಠಡಿ ಇದು. ಇದು ಯಾವ ರೀತಿ ಕೆಟ್ಟು ನಿಂತಿದೆ, ಎಷ್ಟೋ ದಿನಗಳಾಯ್ತೋ ಇದನ್ನ ಕ್ಲೋಸ್ ಮಾಡಿ. ನೀವು ಗಮನಿಸ್ತಾ ಇರಬಹುದು ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಬಿದ್ದಿದೆ ಅಂತ. ಈ ಕಡೆ ಪಕ್ಕದಲ್ಲಿ ಇನ್ನೊಂದು ನೀವೇನೇನು ನೋಡ್ತಾ ಇದ್ದೀರಾ, ಇದು ವಾಶ್ರೂಮ್. ಇದು ಅಂದ್ರೆ ಪ್ಲೇ ಗ್ರೌಂಡ್ ನಲ್ಲಿ ಆಟ ಆಡೋದಕ್ಕೆ ಬಂದಂತಹ ಒಂದು ಆಟಗಾರರಿಗೆ, ಮಕ್ಕಳಿಗೆ ಒಂದು ವಾಶ್ರೂಮ್ ವ್ಯವಸ್ಥೆ ಮಾಡಬೇಕಾಗಿದ್ದಂತಹ ಪರಿಸ್ಥಿತಿ ಯಾವ ರೀತಿ ಇಲ್ಲಿ ಬಿದ್ದಿದೆ ಅನ್ನೋದು ಕೂಡ ನೀವು ಗಮನಿಸ್ತಾ ಇರ್ಬೋದು. ಇದು ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಆಗ್ಬಿಟ್ಟಿದೆ ಅನ್ಸುತ್ತೆ ಇದನ್ನ ಕ್ಲೋಸ್ ಮಾಡಿ. ಇನ್ನು ನೀವು ಮೇಲೆ ಗಮನಿಸ್ತಾ ಇರ್ಬೋದು, ಇದು ಪೆವಿಲಿಯನ್. ಇದು ಅಂದ್ರೆ ಗೋಡೆಗಳಲ್ಲೇ ಹುಲ್ಲುಗಳು ಬೆಳ್ಕೊಂಡು ಎಷ್ಟು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಕೂಡ ನಾವು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಇನ್ನೊಂದು, ನಾನು ಆಗಲೇ ಹೇಳ್ತಾ ಇದ್ದೆ, ಆಟ ಆಡೋದಕ್ಕೆ ಬಂದಂಥವ್ರು ಪ್ರಾಣವನ್ನ ಕೈಲಿಟ್ಕೊಂಡು ಆಟ ಆಡಬೇಕಾದ ಪರಿಸ್ಥಿತಿ ಅಂತ. ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಕಂಬಿಗಳು ಅಂದ್ರೆ ಕನ್ಸ್ಟ್ರಕ್ಷನ್ ಅರ್ಧಕ್ಕೆ ನಿಲ್ಲಿಸಿ ಯಾವ ರೀತಿಯಾದ ಒಂದು ಕಂಬಿಗಳು ಇದು ಮೇಲ್ಮೇಲೆ ಬಿಟ್ಟು ಹೋಗಿದ್ದಾರೆ ಅಂತ. ಅಂದ್ರೆ ಜಸ್ಟ್ ಮಿಸ್. ಯಾರಾದರೂ ಇಲ್ಲಿ ಆಟ ಆಡಕ್ಕೆ ಬಂದಂಥವ್ರು ಕಾಲೆಡವಿನೋ ಜಾರಿನೋ ಏನಾದರೂ ಬಿದ್ದಂಥ ಸಂದರ್ಭದಲ್ಲಿ ನೇರವಾಗಿ ಶಿವನ್ ಪಾದ ಸೇರ್ಕೊಂಡ್ಬಿಡ್ತಾರೆ. ಆ ಮಟ್ಟಕ್ಕೆ ಇದು ಕಂಬಿಗಳು ಒಂದು ಬಾಯಿ ತೆರೆದು ನಿಂತಿದ್ದಾವೆ. ಇದು ಇಲ್ಲಿ ಮತ್ತೊಂದು ಗಮನಿಸ್ತಾ ಇರ್ಬೋದು, ಇದು ಪ್ಲೇ ಗ್ರೌಂಡ್ ಒಳಗಡೆ ಒಂದು ಬಾವಿ, ತೆರೆದ ಬಾವಿಯನ್ನ ಮಾಡಿದ್ರು ಇಲ್ಲಿ. ಅನ್ಫಾರ್ಚುನೇಟ್ಲಿ ಈಗ ಸದ್ಯಕ್ಕೆ ಅದು ಕ್ಲೋಸ್ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿನ ಲೋಕಲಿಯನ್ಸು ಭಯಪಟ್ಟು ಮಕ್ಕಳು ಓಡಾಡ್ತಾರೆ, ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಬಿದೋಗ್ಬಿಡ್ತಾರೆ ಅನ್ನೋ ಕಾರಣದಿಂದ ಈ ಜಾಗದಲ್ಲಿ ಒಂದು ಬಾವಿಯನ್ನ ತೆರೆದಿದ್ರು. ಆ ಬಾವಿಯನ್ನ ಈಗ ತಾತ್ಕಾಲಿಕವಾಗಿ ಒಂದಿಷ್ಟು ಕಲ್ಲುಗಳನ್ನ ಇಲ್ಲಿ ಹಾಕಿ ಮುಚ್ಚಿದ್ದಾರೆ. ಜೊತೆಗೆ ನಾವು ಇಲ್ಲಿ ಬೋರ್ವೆಲ್ ಕೊರೆದಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಸಾಮಾನ್ಯವಾಗಿ ಆಟ ಆಡೋ ಜಾಗದಲ್ಲಿ ಗ್ರೌಂಡ್ ಒಳಗಡೆ ಬೋರ್ವೆಲ್ಗಳನ್ನ ಕೊರಿಬಾರ್ದು. ಆದರೂ ಕೂಡ ಇವರು ಆಟದ ಮೈದಾನದ ಒಳಗಡೆನೆ ಬೋರ್ವೆಲ್ ಅನ್ನು ಕೊರೆದಿದ್ದಾರೆ. ಆದರೂ ಕೂಡ ಅದನ್ನ ಸರಿಯಾದ ವ್ಯವಸ್ಥೆನ ಮಾಡಿಲ್ಲ. ಏನೋ ಕೊಳವೆ ಬಾವಿನ ಮುಚ್ಚಿ ಮಕ್ಕಳಿಗೇನೋ ಅಪಾಯ ಆಗ್ಬಾರ್ದು ಅನ್ನೋದನ್ನ ಲೋಕಲಿಯನ್ಸ್ ಇಲ್ಲಿ ಗಮನ ಕೊಟ್ಟು ಇದು ಮುಚ್ಚಿರುವಂಥದ್ದು ಕೂಡ ಎಲ್ಲ ಗಮನಿಸ್ತಾ ಇರ್ಬೋದು. ಮತ್ತೊಂದು ಕಡೆ ನೀವು ನೋಡ್ತೀರಾ, ಕಂಪ್ಲೀಟ್ ಆಗಿ ಮೇಂಟೆನೆನ್ಸ್ ಕೊರತೆ, ಇಲ್ಲಿ ಯಾವುದೇ ರೀತಿಯಾದ ನಿರ್ವಹಣೆ ಇಲ್ಲ. ಎಷ್ಟರ ಮಟ್ಟಿಗೆ ಒಂದು ಒಂದು ಫಾರೆಸ್ಟ್, ಮಿನಿ ಫಾರೆಸ್ಟ್ ರೀತಿಯಲ್ಲಿ ಇದು ಗ್ರೌಂಡ್ ಕಾಣಿಸ್ತಾ ಇರುವಂಥದ್ದು. ಅಲ್ಲಿ ಬ್ಯಾಡ್ಮಿಂಟನ್ ಆಡುವಂಥ ಒಂದು ಕೋರ್ಟ್ ಇದೆ, ಆದರೆ ಅಲ್ಲಿ ಮೇಂಟೆನೆನ್ಸ್ ಇಲ್ಲ. ಕಂಪ್ಲೀಟು ಪೊದೆಗಳು, ಹುಲ್ಲುಗಳಿಂದ ಕೂಡಿರುವಂಥದ್ದು. ಒಟ್ಟಾರೆ ಸಂಜೆ ಟೈಮ್ ಆಗ್ಬಿಟ್ರಂತೂ ಇಲ್ಲಿ ಪೋಲಿ ಹುಡುಗರ ಅಡ್ಡ ಆಗ್ಬಿಡುತ್ತೆ. ನೀವು ಬಿಯರ್ ಬಾಟ್ಲ್ಗಳನ್ನ ಕೂಡ ದೃಶ್ಯಗಳಲ್ಲಿ ಗಮನಿಸಿದ್ರಿ. ಸಂಜೆ ಆದರೆ ಇಲ್ಲಿ ಒಂದು ಅನೈತಿಕ ಚಟುವಟಿಕೆಗಳು, ಅಕ್ರಮ ಚಟುವಟಿಕೆಗಳು ನಡೆಯೋದಕ್ಕೆ ಇದೊಂದು ರೀತಿ ತಾಣ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೂಡ ಇಲ್ಲ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ BBMPಯವರು BBMPನೇ ಆಡಳಿತದಲ್ಲಿಲ್ಲ. ಹಾಗಾಗಿ BBMPಯವರು ಈ ರೀತಿ ಆಟದ ಮೈದಾನಗಳ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇರೋದು ಕೂಡ ವಿಪರ್ಯಾಸ, ಜೊತೆಗೆ ದುರಂತ ಆಗ್ತಾ ಇದೆ. ಇದನ್ನ BBMPಯವರಾಗಿರೋ ಅಥವಾ ಸ್ಥಳೀಯ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ್ ಅವರಾಗಿರ್ಬೋದು, ಇದ್ರ ಬಗ್ಗೆ ಗಮನ ಕೊಡಬೇಕು. ಈ ಬಗ್ಗೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಈ ಪಾರ್ಕ್ನ ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರ ಅವರು ಕ್ರಮ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಇದು ಸ್ಥಳೀಯರು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ, ಮೇಂಟೆನೆನ್ಸ್ ಕೊರತೆ ಆಗಿದೆ. ಮಕ್ಕಳನ್ನ ಕೂಡ ಗ್ರೌಂಡ್ ಒಳಗಡೆ ಕಳ್ಸೋದಕ್ಕೆ ಭಯ ಆಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಮಕ್ಕಳು ಇಲ್ಲಿ ಸಣ್ಣ ಮಕ್ಕಳು ಆಟ ಆಡೋದಕ್ಕೆ ಬರ್ತಾರೆ, ಬೆಳಗ್ಗೆ ಸಂಜೆ ಆಟ ಆಡೋದಕ್ಕೆ ಬರ್ತಾರೆ, ಎವ್ರಿ ವೀಕೆಂಡ್ ಅಲ್ಲಿ ಆಟ ಆಡೋದಕ್ಕೆ ಬರ್ತಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಮಕ್ಕಳಿಗೆ ಅಪಾಯ ತಂದಿಡುವಂತಹ ಸನ್ನಿವೇಶಗಳಲ್ಲಿ ನಡೀಬಹುದು ಅನ್ನೋ ಒಂದು ಭಯವನ್ನ ಕೂಡ ಇಲ್ಲಿನ ಲೋಕಲಿಯನ್ಸ್ ವ್ಯಕ್ತಪಡಿಸ್ತಾ ಇರೋದು. ಕ್ಯಾಮರಾ ಪರ್ಸನ್ ಜೈಸೂರ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.